ಮದ್ಯವರ್ಜನೆ ಶಿಬಿರವನ್ನು ಯಶಸ್ವಿಗೊಳಿಸಿ ಜಯಂತ್ ಕುಮಾರ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಜೂನ್ 6ರಿಂದ 13ರವರೆಗೆ ಪಟ್ಟಣದ ಸಮೀಪವಿರುವ ಏಕಾಂತೇಶ್ವರ ಮಠದಲ್ಲಿ ಮದ್ಯವರ್ಜನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಯೋಜನಾ ಅಧಿಕಾರಿ ಜಯಂತ್ ಕುಮಾರ್ ತಿಳಿಸಿದರು. ಗುರುವಾರ ಪಟ್ಟಣದ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಮದ್ಯವರ್ಜನೆ ಶಿಬಿರದ 2ನೇ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತಗೊಳಿಸಬೇಕೆಂಬುದೇ ಇದರ ಉದ್ದೇಶದಿಂದ ಮದ್ಯವರ್ಜನ ಶಿಬಿರವನ್ನು ಆಯೋಜಿಸಲಾಗಿದ್ದು, ನಾಯಕನಹಟ್ಟಿ ಹೋಬಳಿಯ ಪ್ರತಿ ಹಳ್ಳಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ಯ ವ್ಯಸನಿಗಳನ್ನು ಕರೆತಂದು ಮದ್ಯವರ್ಜನ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಎಂದರು. ಇದೇ ವೇಳೆ ಕಾರ್ಯಕ್ರಮ ಆಯೋಜನೆ ಕುರಿತು ಮುಖಂಡರುಗಳೊಂದಿಗೆ ಸುದೀರ್ಘವಾಗಿ ಚರ್ಚಿಸಿ ಕಾರ್ಯಕ್ರಮ ಆಯೋಜನೆಯ ದಿನಾಂಕವನ್ನು ನಿಗದಿಪಡಿಸಲಾಯಿತು. ಈ ಸಂದರ್ಭದಲ್ಲಿ ಮದ್ಯವರ್ಜನ ಶಿಬಿರದ ಅಧ್ಯಕ್ಷ ಪಿ. ಲೋಕೇಶ್ ಆಚಾರ್, ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎಂ.ವೈ.ಟಿ. ಸ್ವಾಮಿ, ಮದ್ಯವರ್ಜನೆ ಶಿಬಿರದ ಅಧ್ಯಕ್ಷರಾದ ಪಿ. ಲೋಕೇಶ್ ಆಚಾರಿ, ಪಟ್ಟಣ ಪಂಚಾಯಿತಿ ಸದಸ್ಯ ಸರ್ವಮಂಗಳ ಎಸ್. ಉಮಾಪತಿ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಬಸಪ್ಪ ನಾಯಕ್, ಕಾಳಪ್ಪ, ಕರ್ನಾಟಕ ಮದಕರಿ ವಾಲ್ಮೀಕಿ ಸೇನೆ ರಾಜ್ಯ ಅಧ್ಯಕ್ಷ ಬಿ. ತಿಪ್ಪಕ್ಕ, ಚಿನ್ನಮಲ್ಲಯ್ಯ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಪಿ. ಮುತ್ತಯ್ಯ, ಜಾಗನೂರಹಟ್ಟಿ ಹೋಬಳಿ ಘಟಕ ಅಧ್ಯಕ್ಷ ಕೆ. ಜಿ. ಮಂಜುನಾಥ್, ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ, ಬಂಗಾರಪ್ಪ, ಮುತ್ತಯ್ಯ, ಪ್ರಹ್ಲಾದ್, ಶಿವಕುಮಾರ್ ಭಂಡಾರಿ, ಶರಣಪ್ಪ, ನಾಯಕನಹಟ್ಟಿ ವಲಯ ಮೇಲ್ವಿಚಾರಕಿ ಶ್ರೀಮತಿ ಆರ್. ಎನ್. ಶಶಿಕಲಾ, ಮನು ಮೈನಹಟ್ಟಿ ವಲಯ ಮೇಲ್ವಿಚಾರಕ ಪ್ರದೀಪ್ ಕುಮಾರ್, ಸೇವಾ ಪ್ರತಿನಿಧಿಗಳಾದ ಪಿ. ಬಿ. ಅಶ್ವಿನಿ, ಟಿ. ನಾಗರತ್ನ, ಡಿ. ಎಸ್. ಮಹಾಂತಮ್ಮ, ಕೆ. ನೇತ್ರಮ್ಮ, ನಾಗರತ್ನ, ಹೇಮಲತಾ, ಶಶಿಕಲಾ, ಶೋಭಾ, ಜಿ. ಲಕ್ಷ್ಮಿ, ಕೆ. ಜ್ಯೋತಿ ಇದ್ದರು. ಚರ್ಚಿಸುತ್ತಾ ನಮ್ಮ ಜೂನ್ 6, 7, 8, 9, 10, 11, 12, 13ನೇ ತಾರೀಕಿನಂದು ಇಷ್ಟು ದಿನ 8 ದಿನ ನಮ್ಮ ನಾಯಕನಹಟ್ಟಿ ಯೋಜನಾ ಕಚೇರಿಯಲ್ಲಿ ಏಕಾಂತೇಶ್ವರ ಮಠದಲ್ಲಿ ಜನಜಾತಿ ವತಿಯಿಂದ ಒಂದು ಸಮುದಾಯದ ಮೂಲಕ ಮದ್ಯ ವ್ಯಸನಿಗಳನ್ನು ಒಟ್ಟು ಸೇರಿಸಿ ಅವರನ್ನು ಮದ್ಯ ಮುಕ್ತರನ್ನಾಗಿ ಮಾಡುವಂಥ ಒಂದು ಈ ಕ್ಯಾಂಪಿಗೆ ಒಂದು ಪೂರ್ವಭಾವಿಯ 2ನೇ ಸಭೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಹಮ್ಮಿಕೊಟ್ಟ ಪ್ರಕಾರ ನಾವೆಲ್ಲ ಕಮಿಟಿಯ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ನಮ್ಮ ಸೇವಾರ್ಥಿಗಳೆಲ್ಲ ಸೇರಿಕೊಂಡು ಯಾವ ರೀತಿ ಆ ಒಂದು ಪತ್ರಿಕೆಯನ್ನು ಮಾಡಬೇಕು ಅನ್ನೋದು ರೂಪರೇಷೆ ಮಾಡಬೇಕಂತೇಳಿ ಎಲ್ಲ ನಮ್ಮ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಚರ್ಚೆಯ ಮೂಲಕ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಹೇಳಿಕೊಡುತ್ತಾ, ಪೂಜ್ಯರ ಒಂದು ಬಹುಮುಖ್ಯವಾದಂಥ ಈ ಕಾರ್ಯಕ್ರಮ, ಈ ಪೂಜ್ಯರ ಬಹುಮುಖ್ಯವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇವೆ ಮಾಡಲಿಕ್ಕೆ ಬಂದವರ ಸೇವೆಯ ಮೂಲಕ ನಮ್ಮ ಒಂದು ಕುಟುಂಬ, ಆ ಕುಟುಂಬವನ್ನು ಸರಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಸೇರಿಕೊಳ್ಳೋಣ ಅಂತ ಹೇಳ್ಕೊಳ್ತಾ, ಈ ಒಂದು ಕಮಿಟಿಯಲ್ಲಿದ್ದಂಥ ಎಲ್ಲ ಪದಾಧಿಕಾರಿಗಳು ಕೂಡ ಸೇರಿಕೊಂಡು ನಮ್ಮ ಮುಂದೆ ಹೋಗುವ ಕಾರ್ಯಕ್ರಮದ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳ್ಕೊಳ್ತಾ, ಮುಂಚೆ ನಮ್ಮ ಪ್ರಥಮದಾಗಿ ನಮ್ಮ ಕಮಿಟಿಯ ಪದಾಧಿಕಾರಿಗಳ ಮೂಲಕ ಯಾರನ್ನು ಉದ್ಘಾಟನೆಗೆ ಮತ್ತು ಯಾರನ್ನು ಸಮಾರೋಪಕ್ಕೆ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತೇಳಿ ವಿಮರ್ಶೆ ಮಾಡಿಕೊಳ್ಳುತ್ತಾ, ಮುಂಚಿತವಾಗಿ ನಮ್ಮ ಅಧ್ಯಕ್ಷರು ಮತ್ತು ಜನಜಾಗೃತಿ ಪದಾಧಿಕಾರಿ ಎಂ.ವೈ.ಟಿ. ಸರ್ ಅವರು ಈ ವಿಮರ್ಶೆ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ವ್ಯಕ್ತಪಡಿಸಿ ಯಾಕೆಂದ್ರೆ ಆ ಕಾರ್ಯಕ್ರಮಕ್ಕೆ ಯಾರು ಆಡಿಯನ್ಸ್ ಇರ್ತಾರೋ ಅವರೆಲ್ಲರೂ ಸಹ ಅವತ್ತೇ ಬಂದಿರ್ತಾರೆ. ಅವತ್ತು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಅವ್ರು 1 ಗಂಟೆ ಡ್ರಿಂಕ್ಸ್ ಇಂದ ದೂರ ಇಟ್ಟು ಅಲ್ಲಿ ತಗೊಂಡು ಹಾಕಿರ್ತಾರೆ. ಹೆಂಡತಿ ಮಕ್ಕಳು ಅವ್ರು ಏನ್ ಮಾಡ್ತಾರೆ ಅಂದ್ರೆ 10 ದಿನ ಅಲ್ಲಿ ಇರೋ ಉದ್ದೇಶಕ್ಕೋಸ್ಕರ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ನಡ್ಕೋತಾರೆ.